ಅಕ್ಷಯ ತೃತೀಯದ ದಿನ ಸಾಲ ಮಾಡಾದ್ರೂ ಪರವಾಗಿಲ್ಲ, ಚಿನ್ನನೇ ತಗೋಬೇಕು ಅನ್ಕೊಂಡಿರೋರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಅಕ್ಷಯ ಪದದ ಅರ್ಥ ಅಕ್ಷಯ ಅಂದ್ರೆ ಕೊನೆ ಇಲ್ಲದಿರುವಂತದ್ದು ಅಂತ ಅರ್ಥ. ಸೊ ಆಸ್ಟ್ರಾಲಜಿಕಲಿ ಅಕ್ಷಯ ತೃತೀಯದ ದಿನ ಎಂಥ ಒಂದು ಶುಭ ಮುಹೂರ್ತ ಇರುತ್ತೆ ಅಂದ್ರೆ, ಇವತ್ತಿನ ದಿನ ನೀವು ಯಾವ ಕೆಲಸವನ್ನು ಶುರು ಮಾಡ್ತಿರೋ ಆ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ. ಇದೇ ಅಕ್ಷಯ ತೃತೀಯದ ದಿನ ಕೃಷ್ಣ ಕಷ್ಟದಲ್ಲಿದ್ದಂತಹ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನ ಕೊಡ್ತಾರೆ. ಸೊ ಅಕ್ಷಯ ಪಾತ್ರೆಯ ಅರ್ಥ ಏನು ಅಂದ್ರೆ ಕೊನೆ ಇಲ್ಲದೆ ಆಹಾರ ದಾನವನ್ನ ಮಾಡೋದು. ಸೊ ಇವತ್ತಿನ ದಿನ ಅವಶ್ಯಕತೆ ಇರುವಂತಹ 4 ಜನರಿಗೆ ಅನ್ನದಾನವನ್ನ ಮಾಡಿದ್ರೆ ಅದು ಚಿನ್ನ ತಗೊಳ್ಳೋದಕ್ಕಿಂತ ಬಹಳ ಶ್ರೇಷ್ಠವಾದ ಕೆಲಸ ಆಗುತ್ತೆ. ಅಷ್ಟೇ ಅಲ್ಲ, ಇದೇ ದಿನದಂದು ತ್ರೇತಾಯುಗದ ಆರಂಭ ಆಗುತ್ತೆ. ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನ ರಚಿಸೋದಕ್ಕೆ ಶುರು ಮಾಡಿದ ದಿನ ಇವತ್ತು. ಶ್ರೀಕೃಷ್ಣ ಸುಧಾಮನನ್ನ ಇದೇ ಅಕ್ಷಯ ತೃತೀಯದಂದು ಭೇಟಿಯಾಗ್ತಾರೆ. ಕುರುಕ್ಷೇತ್ರ ಯುದ್ಧ ಅಂತ್ಯ ಆಗಿದ್ದು ಕೂಡ ಇದೇ ದಿವಸ. ವಿಷ್ಣುವಿನ 6ನೇ ಅವತಾರ ಪರಶುರಾಮ ಹುಟ್ಟಿದ್ದು ಕೂಡ ಇದೇ ದಿವಸ. ಸೊ ಈ ಅಕ್ಷಯ ತೃತೀಯದಂದು ನೀವು ಶುರು ಮಾಡುವಂತಹ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ. ಸೊ ಬರೀ ಚಿನ್ನ ತಗೊಳ್ಳೋದಲ್ಲ, ಚಿನ್ನದಂತಹ ಕೆಲಸವನ್ನ ಶುರು ಮಾಡಿ. ವಿದ್ಯಾಭ್ಯಾಸ ಮಾಡ್ತಿರುವಂತಹ ಮಕ್ಕಳು ಇವತ್ತು ಕುತ್ಕೊಂಡು 1 ಗಂಟೆ ಓದಿ ಒಂದು ಹೊಸ ಸ್ಕಿಲ್ ಅನ್ನ ಕಲೀರಿ. ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿರೋರು ಇವತ್ತು ಕುತ್ಕೊಂಡು 1 ಗಂಟೆ ನಿಮ್ಮ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ. ಸಾಧನೆಯ ದಾರಿಯಲ್ಲಿ ಸಾಗ್ತಾ ಇರುವಂತವ್ರು ಇವತ್ತು ನಿಮ್ಮ ದಾರಿಯನ್ನ ಸ್ಪಷ್ಟ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನೀವು ಶುರು ಮಾಡುವಂತಹ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ, ನಿಮ್ಮ ಗುರಿಯನ್ನ ತಲುಪಿಸುತ್ತೆ. ಎಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಶುಭಾಶಯಗಳು.